ಬೆಳಗ್ಗೆಯಿಂದ ನಮ್ಮನ್ನ ನಾಯಿ ತರ ಸುತ್ತಿಸ್ತಾನೆ ಇದೆಯಲ್ಲಪ್ಪ. ಒಂದು ಪ್ರಾಣಿನೂ ಕಣ್ಣಿಗೆ ಕಾಣಿಸ್ತಿಲ್ಲ. ಇದಕ್ಕಿಂತ ನಾವು ಜೂಗ್ ಹೋಗಿದ್ರೆ ಒಳ್ಳೇದಿತ್ತು. ಕಾಣುತ್ತೆ, ಖಂಡಿತ ಕಾಣುತ್ತೆ. ಅಲ್ಲಿ ನೋಡಿ, ಪೊದೆ ಅಲ್ಲಾಡ್ತಾ ಇದೆ. ನನಗನ್ಸುತ್ತೆ ಅಲ್ಲಿ ಹುಲಿ ಇದೆ ಅಂತ. ಟೈಗರ್ ನಮ್ಮನ್ನ ಹಿಡ್ಕೊಂಬಿಟ್ರೆ ಅಟ್ಟ ಇಲ್ವಾ ನಮ್ಮ ಕತೆ? ಅಯ್ಯಮ್ಮ, ಡಾಕ್ಟರ್ ನಿನ್ ಕ್ಯಾಮರಾದಿಂದ ಶೂಟ್ ಮಾಡು. ಅಕಸ್ಮಾತ್ ಟೈಗರ್ ಅಟ್ಯಾಕ್ ಮಾಡ್ತಂದ್ರೆ ನಾನು ಅದನ್ನ ಈ ಗನ್ ತಗೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅದನ್ನ ನೋಡು, ಅದನ್ನ ಜೀಪ್ ಅಂತಾರೆ, ಜೀಪ್. ಅದ್ರಲ್ಲಿ ಮನುಷ್ಯರು ಇಲ್ಲಿ ಕಾಡ್ ಪ್ರಾಣಿಗಳನ್ನ ನೋಡಕ್ ಬರ್ತಾರೆ. ಅಲ್ಲ, ಇದೇನಾ ನಿನ್ ಟೈಗರು? ಯಾಕೆ ನಮ್ಮನ್ನ ಬೆಳಗ್ಗೆಯಿಂದ ಹಿಂಗ ದಡ್ರನಾಗ್ ಮಾಡ್ತಾ ಇದೆಯಲ್ಲಪ್ಪ? ನಮ್ ದುಡ್ಡು ವಾಪಸ್ ಕೊಟ್ಬಿಡು. ಒಂದು ಪ್ರಾಣಿನೂ ಕಾಣಿಸ್ತಿಲ್ಲ. ಕೊಟ್ಬಿಡ ದುಡ್ಡ. ಅಲ್ಲಿ ನೋಡಿ, ಮರದ ಎಲೆಗಳು ಉದುರ್ತಾ ಇದೆ. ನನಗನ್ಸುತ್ತೆ ಅಲ್ಲಿ ಅನಾಕೊಂಡ ಇದೆ ಅಂತ. ನೋಡಿ ನೋಡಿ ನೋಡಿ, ಎಲೆ ಬೀಳ್ತಾ ಇದೆ. ಅಯ್ಯಪ್ಪ, ಅನಕೊಂಡನ ಅದ್ ನಮ್ನ ಹಿಡ್ಕೊಂಬಿಟ್ರೆ ಅಷ್ಟೇ ನಮ್ ಗತಿ. ಏನಾಗ ಅಯ್ಯೋ, ಅಯ್ಯೋ, ಕಾಣುತ್ತೆ, ಖಂಡಿತ ಕಾಣುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ 5,000 ವರ್ಷದ ಹಿಂದಿನ ಡೈನೋಸಾರ್ ಕೂಡ ಕಾಣುತ್ತೆ. ಅಯ್ಯಮ್ಮ, ಆ ಡೈನೋಸರು ಬೆಳಗ್ಗೆ ಎಲ್ಲ ಬಂದ್ಬಿಡುತ್ತಾ? ಅದು ಡೈನೋಸಾರ್ ಸ್ವಭಾವ. ಅದು ರಾತ್ರಿ ಎಲ್ಲ ಮಲಗಿರುತ್ತೆ. ಯಾವಾಗ ಸೂರ್ಯನ ಕಿರಣ ಮೈ ಮೇಲೆ ಬೀಳುತ್ತೆ ಆವಾಗ ಎದ್ದೋಳುತ್ತೆ. ನಿನಗೆ ಪ್ರಾಣಿಗಳು ತೋರ್ಸ ತಾಕತ್ತಿಲ್ಲ ಅಂದ್ರೂ ನಮ್ಗೆ ಕತೆ ಕಟ್ತಾ ಇದೀಯಾ? ಸುಮ್ನೆ ದುಡ್ಡು ಕೊಟ್ಬಿಡ. ಅಯ್ಯೋ, ನಾನು ನಿಜ ಹೇಳ್ತಾ ಇದ್ದೀನಿ. ಆ ಕಂಕಾಲ್ ಡೈನೋಸಾರ್ ಇದೆ, ಆದ್ರೆ ಕೆಲವ್ರಿಗೆ ಮಾತ್ರ ಕಾಣೋದದು. ನಿಮಗೆ ಗೊತ್ತಾ, ಅದಕ್ಕೆ ನೀರು ಕುಡಿಸ್ಬಾರ್ದಂತೆ. ಅಕಸ್ಮಾತ್ ಕುಡಿಸಿದ್ರೆ ಅದು ಇನ್ನೂ ದೊಡ್ಡದಾಗ್ಬಿಡುತ್ತಂತೆ. ಎಲ್ರೂ ಟೆಂಟ್ನ ಹಿಡ್ಕೊಳ್ಳಿ ಭದ್ರವಾಗಿ, ಇಲ್ಲ ಅಂದ್ರೆ ಈ ಬಿರುಗಾಳಿಗದು ಹಾರೋಗುತ್ತೆ. ಖಾಲಿ ಹೊಟ್ಟೆ ತಲೆ ಓಡಲ್ಲ, ಎಷ್ಟು ಸರಿ ಹೇಳೋದು. ನನಗನ್ಸುತ್ತೆ ರಾತ್ರಿ ಎಲ್ಲ ಟೆಂಟ್ ಒಳಗೆಲ್ಲ ಕಂಡ್ರ ಟೆಂಟ್ ಮೇಲೆ ಇರ್ಬೇಕಾಗತ್ತೆ. ಇಲ್ಲಿ ಒಂದ್ ಸಮೋಸನೂ ಸಿಕ್ಕಲ್ಲ ತಿನ್ನೋಣ ಅಂದ್ರೆ. ಅಯ್ಯಯ್ಯಪ್ಪ, ನಾವು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ಇವನಿಗೆ ಸಮೋಸ ಬೇಕಂತಲ್ಲಪ್ಪ. ಅಲ್ಲೋಡ, ಅಸ್ಥಿ ಪಂಜರ ಡೈನೋಸರ್ ಸಿಕ್ಕೇ ಬಿಡ್ತು ನಮ್ಗೆ. ಆ ಗೈಡ್ ಹೇಳಿದ್ ನಿಜ ಕಡೋ. ಅಲ್ಲಪ್ಪ, ಇದಕ್ಕೇನಾರ ಜೀವ ಬಂದ್ಬಿಟ್ರೆ ನಮ್ ಜೀವ ಉಳಿಯುತ್ತೇನಪ್ಪ. ಯೋಚನೆ ಮಾಡ್ರಪ್ಪ. ಆ ಗೈಡು ನಮ್ಮನ್ನ ಗೋಬೆ ಅನ್ಕೊಂಬಿಟ್ಟಿದ್ದ. ನಮಗ್ ನಿಜವಾಗ್ಲೂ ಇಲ್ಲೇ ಇದ್ಬಿಡ್ಬೇಕು ಅಂತ ಆಸೆ ಆಗ್ತಿದೆ. ಎಂತ ಸುಂದರವಾದ ಜಾಗ ಅಲ್ವಾ ಇದು. ನೋಡು, ಗಾಳಿ ಬೆಳಕು ಎಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ. ಒಳ್ಳೆ ವಾತಾವರಣ, ನಾವು ಆರೋಗ್ಯವಾಗಿರ್ಬೋದು ಕಣೋ. ಇಲ್ಲೇ ಹುಟ್ಟಿದ್ದು ಅನಿಸ್ತಾ ಇದೆ ನಂಗೆ. ಅಯ್ಯೋ, ಗಾಳಿ ಎಲ್ಲ ಕಂಡ್ರು, ಅದಕ್ಕೆ ಜೀವ ಬರ್ತಿದೆ ನೋಡ್ರ, ಓಡಿ. ಅಯ್ಯೋ, ನಾವ್ಯಾಕೆ ಓಡ್ಬೇಕು? ಪ್ರತಿಯೊಬ್ಬರಿಗೂ ಜನ್ಮ ತಾಳೋ ಹಾಕಿದೆ ಕಣ. ಅದು ಜನ್ಮ ತಾಳಿ ಬಿಡು ಪಾಪ. ಅಯ್ಯಮ್ಮ, ಕಾಪಾಡೋ, ಇದು ಡೈನೋಸಾರ್ ಕೂತಾನೆ ಸರಿ ಓಡಿಸ್ಕೊಂಡ್ ಬರುತ್ತೆ, ತಿನ್ಬಿಡುತ್ತೆ ನಮ್ಮನ್ನ. ಅಯ್ಯೋ, ಒಂದು ಕಾಪಾಡಿ. ಅಯ್ಯಮ್ಮೋ, ಜೈ ಹನುಮಾನ್, ಜೈ ಹನುಮಾನ್. ಅಯ್ಯೋ, ಮೊದಲು ಏನಾದ್ರು ಮಾಡೋ, ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಿಲ್ಲ ಕಣೋ. ನನ್ನಿಂದನೇ ಬರ್ತಾ ಇದೆ ಕಣೋ ಇದು. ಅಯ್ಯೋ, ಐಡಿಯಾ ಏನೋ ಒಟ್ಟು ಆ ಗೈಡ್ ಹೇಳ್ತಾ ಇದ್ದ, ಆ ಬೆಟ್ಟದ ಮೇಲ್ಗಡೆ ಒಂದು ಸಮೋಸದ ಹೋಟ್ಲ್ ಇದೆಯಂತೆ ಕಣ. ಹೌದಾ? ಕಾಣಿಸ್ತಾ ಇದೆ ಕಣ. ಸಮೋಸ
ಜಂಪ ಇರಪ್ಪ. ಅಪ್ಪ ಅಯ್ಯೋ ಅಯ್ಯೋ ಪತ್ಲು ಸಮೋಸ ಅಂಗಡಿ ಎಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಿದ್ಯಾ? ನೋಡೋ ಈಗ ಸಮೋಸ ಬಿಟ್ಬಿಡು. ಅಲ್ಲಿ ನೋಡು, ಅಲ್ಲೊಂದು ಗುಹೆ ಇದೆ, ಅಲ್ಲಿ ಬಚ್ಚಿಟ್ಕೊಂಡ್ಬಿಡೋಣ ಕಣೋ, ಇಲ್ಲೊಂದು ಡೈನೋಸಾರ್ ಬರ್ತಾ ಇದೆ. ಓಡ್ರ ಮೋಟೋ, ಬೇಗ ಬಾರ. ಏ ಬಾರ. ಪತ್ಲು ಗೈಡು ಸಮೋಸ ಅಂಗಡಿ ಇಲ್ಲಿದೆ ಅಂತ ಹೇಳಿದ್ನಲ್ಲ, ಖಂಡಿತ ಇದ್ದೇ ಇರುತ್ತೆ ಕಣ. ಎಲ್ಲರೂ ಹುಡ್ಕೊಂಡ್ ಬಾರೋ. ಓ ಮೈ ಗಾಡ್, ಆ ಡೈನೋಸಾರ್ ಈ ಕಡೆನೆ ಬರ್ತಾ ಇದೆ ಕಣೋ. ನೀನ್ ಇವಾಗ ಒಳಗಡೆ ಬರ್ಲಿಲ್ಲ ಅಂತಂದ್ರೆ ಅದು ನಿನ್ನ ಸಮೋಸ ಅನ್ಕೊಂಡು ಸಮೋಸ ತರ ತಿಂದ್ಬಿಡುತ್ತೆ ಕಣೋ. ಮೋಟು ಒಳಗ್ ಬಾರ. ಪತ್ಲು ಸಮೋಸ ಅಂಗಡಿ ಎಲ್ಲಿದೆ ಅಂತ ಸ್ವಲ್ಪ ಬೇಗ ಹೇಳೋ. ನೋಡ್ದಿಯಲ್ಲ ನಿಮ್ಮ ಪತ್ಲು, ಹೊರಗಡೆ ನಡಿ. ಸಮೋಸ ಇಲ್ಲಲ್ಲ, ಹೊರಗಡೆನೆ ಇರ್ಬೇಕು. ಮೋಟು ಓಡ್ತಾನೆ ಇರು, ಬದುಕಿದ್ರೆ ಯಾವಾಗ ಬೇಕಾದ್ರೂ ಸಮೋಸ ತಿನ್ಬಹುದು. ಬಾ ಒಳಗಡೆ ಬಾ ಡೈನೋ ಅಣ್ಣ. ಅಯ್ಯೋ, ನಮ್ಮನ್ ತಿನ್ನೋದಷ್ಟು ಸುಲಭ ಅಲ್ಲ ಅಣ್ಣ. ಏನ್ ಅನ್ಕೊಂಬಿಟ್ಟಿದ್ಯಾ? ಅಯ್ಯಪ್ಪ ಕಾಪಾಡಿ. ಅಯ್ಯೋ ಅಮ್ಮೋ. ಅಯ್ಯೋ, ಏನಪ್ಪ ಇದು? ಇಲ್ಲ. ಅಯ್ಯೋ ಅಯ್ಯಪ್ಪ. ಅಯ್ಯಮ್ಮ, ಡೈನೋಸರ್ ನಮ್ಮನ್ನ ತಿಂದ್ಬಿಡ್ತು. ಅರೆ, ನಾನಿನ್ ತುಂಬಾ ಚಿಕ್ಕವನು. ಮತ್ತು ಏನಾದ್ರೂ ಮಾಡೋ, ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾ ಇಲ್ಲ ಕಣೋ. ಸಿಗಾಕಬಿಟ್ಟಿದೀನಿ. ಏನ್ ಮಾಡ್ಲ ಈಗ? ತಿಂದಾಕ್ಬಿಡುತ್ತೆ ಕಣೋ. ಹಳೆದನ್ನ ನಿಲ್ಲಿಸ್ಬಿಟ್ಟು ಮೊದ್ಲು ಕೆಳಗಡೆ ಬಾರ. ಹೊರಗಡೆ ಹೆಂಗೋ ಬರ್ಲಿ, ಡೈನೋಸರ್ ತಿಂದಾಕ್ಬಿಟ್ಟಿದೆ ಕಣೋ. ಒಳ್ಳೆ ಸೂಪ್ ಕೆಲಸ ಬರ. ಇದನ್ನೇ ನಾನು ಯೋಚಿಸ್ತಾ ಇದ್ದೆ. ಇದು ನಮ್ಮನ್ನ ತಿನ್ನಕ್ಕಾಗಲ್ಲ ಅಂತಂದ್ರೆ ನಾವ್ಯಾಕೆ ಇದಕ್ಕೆ ಹೆದರ್ಕೋಬೇಕು ಅಲ್ವಾ? ಅಯ್ಯೋ, ಅದು ನಮ್ಮನ್ನ ಕಚ್ಚಿ ಕಚ್ಚಿ ತಿನ್ಬಹುದಪ್ಪ. ಅದ್ರ ಹಾಲುಗಳು ನೋಡು ಹೆಂಗಿದೆ. ಮೋಟ ನಿಧಾನ ಕೊಡ್ಬೇಡ, ಮುಂದೆ ದೊಡ್ಡ ಹಳ್ಳ ಇದೆಯಪ್ಪ. ನಿಧಾನಕ್ಕೆ ಓಡ್ ಬಂದ್ರೆ ಅಷ್ಟೇ ನನ್ ಕತೆ ನುಗ್ಗಾಕ್ಬಿಡುತ್ತೆ ಇದು. ಫೋಟೋ ಹಿಡ್ಕೊಳ್ಳ. ಇದೇನಪ್ಪ ಇದು? ಅಯ್ಯೋ, ಮೊದ್ಲಿಗೆ ನನ್ ಕಾಲನ್ನ ಹಿಡ್ಕೊಂಡು ನೇತಾಡ್ತಿದ್ದೀರಾ, ಈಗ ನನ್ ಹಿಂದೆ ಡೈನೋಸಾರಸ್ ನ ಕರ್ಕೊಂಡ್ ಬರ್ತಿದ್ದೀರಾ. ಬಿಡಿ ನನ್ನ. ಕಾಪಾಡಿ. ಅಯ್ಯಪ್ಪ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಹೊದ್ದೇಳ್ಕೊಳತ್ತಿದ್ದಾನೆ. ಅಯ್ಯೋ ಅಯ್ಯೋ ಅಪ್ಪ, ಕಾಪಾಡಿ. ಸಮೋಸ ತಿನ್ನ ಮೋಟ. ಡೈನೋಣ್ಣ ಬಾ ನೋಡೋಣ. ನಾನು ನೀನು ಇವತ್ತೊಂದು ಗತಿಗೆ ಕಾಣಿಸ್ಬಿಡ್ತೇನೆ. ಬಾ ನೀನ. ಅಮ್ಮೋ, ಮೋಟ. ಓಯ್,
ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಿಮ್ ಮೇಲಾಣಿ, ನನ್ನ ಮೇಲಾಣಿ, ಅವ್ರ ಮೇಲಾಣಿ, ಆ ಡೈನೋಸಾರಸ್ ಮೇಲಾಣಿ. ನೋಡ್ರಪ್ಪ, ಇದಕ್ಕೆ ಜೀವ ಬರಕ್ ಮುಂಚೆ ನಾವೆಲ್ಲಿಂದ ಎಸ್ಕೇಪ್ ಹಾಕೋಣಪ್ಪ. ನೀವ್ ಹೇಳಿ ಸರಿಯಾಗಿದೆ ಮುನ್ಸ್ವಾಮಿ. ತುಂಬಾ ದಹ ಆಗ್ತಿದೆ. ಡೈನೋ ಪಾಪ, ಅದಕ್ಕೂ ದಹ ಆಗ್ತಿರ್ಬೇಕು. ಅದಕ್ಕೂ ನೀರ್ ಕುಡಿಸ್ ಬರ್ತೀನಿ. ಅಯ್ಯೋ ಬೇಡ ಕಣೋ, ಅದಕ್ಕೆ ನೀರ್ ಕುಡಿಯಪ್ಪ. ಕುಡಿಸ್ಬೇಡ ಕಣ. ಆ ಗೈಡ್ ಹೇಳಿಲ್ವೇನೋ, ಇದಕ್ಕೇನಾದ್ರು ನೀರ್ ಕುಡಿಸ್ಬಿಟ್ರೆ ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗುತ್ತಂತಿದು. ಇದೇನಪ್ಪ ಇದು? ಲೇ ಮೋಟು, ಎಂತ ಕೆಲಸ ಮಾಡ್ದ ನೀನು? ಅಣ್ಣ, ಈ ಹೂವಿನ ಬೊಕ್ಕ ಇಟ್ಕೊಂಡು ಎಲ್ಲಿಗೋ ಹೊಲ್ಟಂಗಿದೆ. ಎಲ್ಲಿಗೆ? ನನ್ನ ಹೊಸ ಸ್ನೇಹಿತ ಒಬ್ಬ ಅಂಗಡಿ ಓಪನ್ ಮಾಡ್ತಿದ್ದಾನಪ್ಪ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದ್ಯಾವ ತರ ಬೊಕ್ಕೆ? ಇದ್ರಲ್ಲಿ ಒಂದು ರೋಜಾ ಹೂವ ಇಲ್ಲ. ಓ ಮೈ ಗಾಡ್, ರೋಜು ಹೂವು ತುಂಬಾ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಮತ್ತೀಗೆಲ್ಲ ಮಾರ್ಕೆಟ್ ಅಲ್ಲಿ ಅದು ಸರಿಯಾಗಿ ಸಿಗ್ತಾನೆ ಇಲ್ಲಪ್ಪ. ಐಡಿಯಾ, ಯಾಕೆ ನಾವು ಗುಲಾಬಿ ಹೂವಿನ ಬಿಸ್ನೆಸ್ ಮಾಡಬಾರ್ದು? ಓ ಮೈ ಗಾಡ್, ಗುಲಾಬಿ ಹೂಗಳನ್ನ ಬೆಳೆಸೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಹೂನಪ್ಪ, ಅದ್ರಲ್ಲಿ ನಾನು ನನ್ನ ಔಷಧಿನ ಬರೆಸ್ತೀನಿ. ಹೂಗಳೆಲ್ಲ ಬಹಳ ದೊಡ್ಡದಾಗಿ ಬೆಳೆಯುತ್ತಪ್ಪ. ಗುಲಾಬಿ ಹೂ ಎಷ್ಟು ದೊಡ್ಡದಾಗಿರುತ್ತೋ ಅದಕ್ಕಿಂತ ಜಾಸ್ತಿ ದುಡ್ಡು ನಮಗ್ ಸಿಗುತ್ತೆ. ನಡೀರಿ, ಈಗಲೇ ಹೋಗಿ ವ್ಯಾಪಾರ ಮಾಡೋಣ. ತಗೊಳಪ್ಪ ಈ ಔಷಧಿನ. ಬರೀ 2 ಡ್ರಾಪ್ ಹಾಕಪ್ಪ, ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಕೊಡೋಣ, ಇಲ್ಲೇ ನಾನೇ ಹಾಕ್ತೀನಿ. ಅಯ್ಯೋ, ಏನ್ ಮಾಡ್ದಪ್ಪ ನೀನು? ಪೂರ್ತಿ ಔಷಧಿ ಹಾಕ್ಬಾರ್ದಾಗಿತ್ತಪ್ಪ. ಅಣ್ಣ, ಎಷ್ಟು ಜಾಸ್ತಿ ಔಷಧಿ ಹಾಕ್ತಿವೋ ಅಷ್ಟು ಹೆಚ್ಚು ಇಳುವರಿ ಸಿಗುತ್ತೆ ಅಣ್ಣ. ನಾನು ಹೇಳೋದು ಸರಿ ತಾನೇ? ಗೊತ್ತಪ್ಪ, ಈ ಸರಿನ ತಪ್ಪ ಅಂತ ಬೆಳಿಗ್ಗೆ ಗೊತ್ತಾಗತ್ತೆ ಬಿಡು. ಎಂತ ಒಳ್ಳೆ ಸುವಾಸನೆ ಬರ್ತಾ ಇದೆ. ಓ ಮೈ ಗಾಡ್, ಫಸಲು ಇನ್ನೂ ಬಂದೇ ಇಲ್ಲ. ಆಗ್ಲೇ ಈ ಚಿಟ್ಟೆಗಳೆಲ್ಲ ಹುಡ್ಕೊಂಡ್ ಬಂದ್ಬಿಡ್ತಲ್ಲಪ್ಪ. ಏಯ್, ಅಣ್ಣ, ಓಡಿ ಓಡಿ, ಬೆಳಗ್ಗೆ ಭೇಟಿ ಆಗೋಣ ನಾವು. ಕಚ್ತಾ ಇದೆ ಸಖತ್ತಾಗಿ. ಎಸ್ಕೆ ಅದು ಓಡು. ಫಸ್ಲು ವಾ, ಫಸ್ಟ್ ಟೈಮು ಡಾಕ್ಟರ್ ಔಷಧಿ ಸಖತ್ ಕೆಲಸ ಮಾಡ್ತಿದ್ದೆ ಅಲ್ವೇನೋ? ಸಖತ್ತಾಗಿದೆ. ಇಷ್ಟು ದೊಡ್ಡ ರೋಜಾ ಹೂನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ ಮೋಟು. ಅಯ್ಯಪ್ಪ, ಅಯ್ಯೋ. ಇದೇನೋ ಇಷ್ಟೊಂದು ಖರಾಬ್ ಆಗಿದೆ ಪತ್ಲು. ಲೇ ಮೋಟು, ಆ ಡಾಕ್ಟ್ರು ಕೊಟ್ಟಿದ್ದ ಔಷಧಿನ ನೀನು ಸಿಕ್ಕಾಪಟ್ಟೆ ಸುರಿದ್ಬಿಟ್ಟೆ ಕಣೋ. ಅದ್ರ ಪ್ರಭಾವ ಇದು. ಬಾಕ್ಸರಣ್ಣ, ಬಾಕ್ಸರಣ್ಣ, ನಮ್ಮನ್ನು ಕಾಪಾಡಿ. ಅರೆ, ಇದೇನು ಹೂವೆಲ್ಲ ಓಡ್ತಾ ಇದೆ? ಇದೇನು ರೋಬೋಟಾ? ಸ್ನೇಹಿತರೆ, ದಾಳಿ ಮಾಡಿ.
ಫೈರ್. ಅಯ್ಯೋ ಮೋಟು ಪತ್ಲು, ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಕಡ್ರು. ಡಾಕ್ಟರ್ ಮುನ್ಸ್ವಾಮಿ, ಅಯ್ಯಮ್ಮ, ನೀವೆಲ್ಲ ಕೇವಲ ರೋಜುಗಳಿಂದ ಯಾಕೆ ಇಷ್ಟೊಂದು ಹೆದರ್ಕೊಂಡು ಓಡ್ತಾ ಇದ್ದೀರಾ? ನಂಗೆ ಗೊತ್ತಾಗ್ತಾ ಇಲ್ಲ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನನ್ ಜೊತೆ ನಡೀರಿ, ನಾನಿದ್ದೀನಿ. ಓಕೆ? ಸಿಂಗಂ ಸರ್, ನೀವ್ ಈ ಔಷಧಿನ ಆ ಗಿಡಗಳ ಮೇಲೆ ಹಾಕ್ಬಿಡಿ, ಅದೆಲ್ಲ ಚಿಕ್ಕದಾಗ್ಬಿಡುತ್ತೆ. ವೈ ಫಿಯರ್ ವೆನ್ ಚಿಂಗಮ್ ಈಸ್ ಹಿಯರ್? ಬೇಕಾಗೇ ಇಲ್ಲ. ಈಗ ನೋಡ್ತಾ ಇರಿ ನನ್ ಕರಾಮತ್ ಏನು ಅಂತ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ ಕಾನೂನು ಮೇಲಾಣೆ, ನಮ್ ಕಾನೂನು ಮೇಲಾಣೆ, ಎಲ್ಲರ ಮೇಲೂ ಆಣೆ. ಅಯ್ಯಮ್ಮ, ಅಯ್ಯಮ್ಮ, ಅಬ್ಬಾ, ಈ ರೋಡ್ ಪ್ಲಾಂಟ್ ತುಂಬಾ ಡೇಂಜರಸ್ ಆಗ್ಬಿಟ್ಟಿದೆಯಲ್ಲಪ್ಪ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಡೆ, ನಾನು ಅದನ್ನ ಸುಮ್ಮನೆ ಬಿಡಲ್ಲಪ್ಪ. ಸ್ನೇಹಿತರೆ, ನಮ್ಮ ವೈರಿ ಮೇಲಿಂದ ಅಟ್ಯಾಕ್ ಮಾಡ್ತಾ ಇದ್ದಾನೆ. ನಾವು ಪ್ರತಿ ಅಟ್ಯಾಕ್ ಮಾಡೋಣ. ಅಣ್ಣ, ನಾವೆಲ್ಲ ಮನುಷ್ಯರು. ಕೇವಲ ಹೂಗಳಿಗೆ ಯಾಕಣ್ಣ ಅಷ್ಟೊಂದು ಎದುರ್ಕೋಬೇಕು? ಹೌದು ಫ್ರೆಂಡ್ಸ್, ನಡೀರಿ. ಈ ಮನುಷ್ಯರ ತಾಕತ್ ಏನು ಅಂತ ಇವತ್ತು ತೋರ್ಸೇ ಬಿಡೋಣ. ಬನ್ನಿ, ಒಟ್ಟಾಗಿ ಸೇರಿ ಅದ್ರ ಮೇಲೆ ಅಟ್ಯಾಕ್ ಮಾಡೋಣ. ಅಟ್ಯಾಕ್! ಅಟ್ಯಾಕ್! ಕಾಪಾಡಿ! ಅಯ್ಯಯ್ಯೋ, ಅಡ ಅಡ ದೊಡ್ಡ. ಅಲ್ಲೋಡಿ, ಒಂದು ರೋಸ್ ಗಿಡ ರಸ್ತೆ ಮೇಲೆ ಹೇಗೆ ಬಿದ್ದಿದೆ ಅಂತ. ನನ್ಗೆ ಗುಲಾಬಿ ಹೂ ಗಿಡನ ಹಿಡಿಯೋದ್ರಲ್ಲಿ 20 ವರ್ಷದ ಅನುಭವ ಇದೆ ಫ್ರೆಂಡ್ಸ್. ಬಿಟ್ಬಿಡು, ನಾನು ಬಿಟ್ಬಿಡು. ನಾನು ನಿರಪರಾಧಿ, ನನ್ನನ್ನು ಬಿಟ್ಬಿಡು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇದು ಮೋಸ ತಾನೆ, ಸಖತ್ ಮೋಸ. ಕಾಪಾಡಿ, ನಿಮ್ಮ ಕೈ ಮುಗಿತೀನಿ. ಅಯ್ಯೋ, ನೋಡ್ರಪ್ಪ, ಇದು ನನ್ನ ಔಷಧಿನಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಇದೇನಾದ್ರು ಅದು ಟಚ್ ಆದ್ರೆ ಅದೆಲ್ಲ ಚಿಕ್ಕದಾಗ್ಬಿಡುತ್ತೆ. ಸ್ನೇಹಿತರೆ, ನುಗ್ಗೋಣ. ಮೊಟ್ಟು ಏನಾದ್ರು ಯೋಚನೆ ಮಾಡೋ. ಇನ್ನು ಎಷ್ಟೊತ್ತ ಹಿಂಗೆ ಯುದ್ಧ ಮಾಡ್ಕೊಂಡಿರೋದು? ನಮ್ಮ ಬಾಣಗಳೆಲ್ಲ ಖಾಲಿ ಆಗ್ತಾ ಇದೆಯಪ್ಪ. ಅಯ್ಯೋ, ಖಾಲಿ ಹೊಟ್ಟೆ ನನ್ನ ತಲೆ ಓಡಲ್ಲ ಕಣಪತ್ಲು. ನೀನೇ ಯೋಚನೆ ಮಾಡೋ ಏನಾದ್ರು ಐಡಿಯಾ ತಗೊಳ ಮಟು. ಈ ಸಮೋಸ ತಿನ್ಬಿಟ್ಟು ನೀನು ವರ್ಷ ಶುರು ಹಾಕಳ. ಸ್ನೇಹಿತರೆ, ಇವ್ರು ಇಲ್ಲಿಂದ ಮತ್ತೆ ಬಚಾವಾಗಿ ವಾಪಸ್ ಹೋಗ್ಬಾರ್ದು. ಆಟ ಕ್ಷಮಿಸಿ.
ಹಿಡ್ಕೊಬಿಡಿ. ಸ್ನೇಹಿತರೆ, ಶತ್ರುಗಳು ನಮ್ ಕಣ್ಣೆದುರಿಗಿದ್ದಾರೆ. ಹಠ ಮೋಟು ಎಂತ ಎಡವಟ್ ಮಾಡುದು.